Hey everyone, welcome back to my YouTube channel. 8 o'clock ಕ್ಲಾಸ್ ಇದೆ ಇವತ್ತು. ಸೊ 7:35 ಆಗಿದೆ, ಇನ್ನೂ ತಿಂದಿಲ್ಲ, ನಾವು ಇನ್ನೂ ರೆಡಿ ಆಗ್ತಾ ಇದ್ದೀವಿ. ಸೊ ಇವಾಗ ಹೋಗ್ಬೇಕು, ಕೆಳಗೆ ಹೋಗಿ ಕ್ಯಾಬಲ್ಲಿ ಹೋಗ್ಬೇಕು. ಬೇಗ ತಿನ್ಬೇಕಂತಾನೆ ಕ್ಯಾಬಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ 7:40 ಆಗ್ತಿದೆ. ಹೋಗಿ ತಿನ್ಕೊಂಡು ಆ್ಯಕ್ಚುಲಿ ಯಾವಾಗಲೂ ಇದೇ ಆಗೋಯ್ತು, ನನಗೂ ಸ್ವಲ್ಪ ಬೋರಿಂಗ್ ಅನ್ನಿಸ್ತು. ಬಟ್ ಫಾರ್ ಅ ಚೇಂಜ್ ದೆರ್ ವಿಲ್ ಬಿ ಸಮಥಿಂಗ್ ನ್ಯೂ ಟುಡೇ. ಐ ಡೋಂಟ್ ನೋ. ಬಂದ್ಬಿಡು ಬೇಗ ಹೋಗೋಣ. ಇವರೆಲ್ಲ ಇಲ್ಲೇ ಇದ್ದಾರೆ, ಸೀರಿಯಸ್ಲಿ ಗೊತ್ತಿಲ್ಲ ಯಾಕಂದ್ರೆ ಪ್ರೀತಿ ಶೂಸ್ ಹಾಕೋತಿದ್ದಾಳೆ. ಹೋಗೋಣ, ಲೆಟ್ಸ್ ಗೋ. ನಿದ್ದೆ ಬರ್ತಿದೆ ಸೀರಿಯಸ್ಲಿ. Absolutely mentally, spiritually, physically tired. It's just exhausting. ಬೇಡ, ಬಿಸಿಲು ಬೀಳಿ ಬಿಡು, ಹಂಗೆ ಚೆನ್ನಾಗಿ ಬರುತ್ತೆ. ತುಂಬ ಕಣ್ಣಿಗಾಯ್ತು ಗೈಸ್. ಆ್ಯಕ್ಚುಲಿ ಲೇಟ್ ಆಗಿದೆ, 8:12 ಆಗ್ತಿದೆ ಇವಾಗ. ಕಾಣಿಸ್ತಿಲ್ವಾ? 8:12. ಅಯ್ಯೋ, ಕಾಣಿಸ್ತಿಲ್ಲ 8:12 ಆಗೈತೆ. ಬಟ್ ಇಟ್ಸ್ ಓಕೆ. 8 o'clock ಇರೋ ಕ್ಲಾಸ್, ಬಟ್ ಮ್ಯಾಮ್ ಏನು ಮಾಡಲ್ಲ ಅನ್ನೋ ಒಂದು ತುಂಬ ದೊಡ್ಡ ನಂಬಿಕೆಯಿಂದ ಹೋಗ್ತಾ ಇದ್ದೀವಿ. ನಂಗೆ ಆ್ಯಕ್ಚುಲಿ ಮಿರರ್ಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಈ ಮಿರರ್ ಸಿಕ್ತು ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ. ಈ ಮಿರರ್ನು ಬಿಟ್ಟಿಲ್ಲ ಅನ್ಬೇಡಿ, ನಂಗೆ ಆ್ಯಕ್ಚುಲಿ ಇಷ್ಟ ಮಿರರ್ಸ್. ಕ್ಲೀನ್ ಮಾಡ್ತಿದ್ದಾರೆ, ಹಿಂಗೆ ಕ್ಲೀನ್ ಮಾಡಿ. ಇದು ಜಾಕೆಟ್ ಸೆಕ್ಷನ್ನು. ಇಲ್ಲಿ ಜಾಕೆಟ್ಸ್ ಎಲ್ಲ ಹಾಕಿ ಸೆಕೆಂಡ್ ಪೇರ್ ಆಫ್ ಶೂಸ್ ಚೇಂಜ್ ಮಾಡಬೇಕು. ಸ್ಲಿಪ್ಪರೂ ಹಾಕ್ಬೋದು, ಬಟ್ ದಿಸ್ ಇಸ್ ಜಾಕೆಟ್ ಸೆಕ್ಷನ್. ಸೊ ಆಲ್ರೆಡಿ ಲೇಟ್ ಆಗೈತೆ ಕ್ಲಾಸ್ಗೆ. Gloves from your hand. This is what I learned today, and this is dedicated for my father because he always says to do vlogging about studying or timetable. Dad, pinch this and remove your thumb out. Moisture ಜಾಸ್ತಿ ಇದೆ ಅನ್ಸುತ್ತೆ. Scissor, this thumb over here. Throat. That's it. I guess you're really good at saying what you mean. Suppress my feelings 'cause I know what's best. We are given task to cover thumb, so we are doing it. Done. Yes, by professional Dr. Sara. This is full hand of bandage. Guys, they're teaching us. That's our translator. That's ma'am, that's our leader. They're showing us in a video format about how to do a bandage. They'll show examples. Guys, class ಆಯಿತು. ಸೊ ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಶೂಸ್ ಎಲ್ಲ ಬಿಚ್ಚಿ ಇವಾಗ ಹೋಗಬೇಕು. ಸೊ ಕೆಳಗೆ ಹೋಗಬೇಕು. ವಿ ಆರ್ ಗೋಯಿಂಗ್ ಡೌನ್. ವಿಲ್ ಚೇಂಜ್ ಇನ್ ಟು ಸ್ನೋ ಬೂಟ್ಸ್, ಗೋ ಟು ಬಿ ಬ್ಲಾಕ್. ಸ್ನೋ, ಸೀರಿಯಸ್ ಸ್ನೋ. ಗೈಸ್ ಏನು ಅಂತಂದರೆ ಕರೆಂಟ್ಲಿ ಇವಾಗ ವಿ ಬ್ಲಾಕಲ್ಲಿದ್ದೀವಿ.
ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಹೋಗಿದ್ದಾರೆ, ಬರ್ತಾರೆ, ಸ್ಟಿಕ್ಸ್ಗೆ ಹೋಗ್ತೀವಿ. ಸೊ ಇವಾಗ ನಮ್ಮ ಅಮ್ಮ ಅಪ್ಪ ಜೊತೆ ಮಾತಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟಿಲ್ ದೆನ್ ಬಾಯ್. ಆ್ಯಕ್ಚುಲಿ ನನ್ನ ಫಿಟ್ ಇವತ್ತು ಇಷ್ಟ ಆಯಿತು. ಐ ಲೈಕ್ ದಿಸ್ ಟಾಪ್, ಬಟ್ ಬಾಯ್. ಕೋಲ್ಡ್ ಆಗಿದೆ, ತುಂಬ ಕೋಲ್ಡ್ ಇದೆ ಆಚೆ, ನಡ್ಕೊಬರೋಕ್ಕಾಗಲ್ಲ. ಟೇಕ್ ಯುವರ್ ಪ್ರಿಕಾಷನ್ಸ್ ಗೈಸ್. ಇವಾಗ ರಾಸ್ಟಿಕ್ಸ್ಗೆ ಹೋಗ್ಬೇಕು, ರಾಸ್ಟಿಕ್ಸ್ಗೆ ಹೋಗೋಣ. ನಂದಿತದೇನೋ ಒಮ್ಮೆ ತಿರುಗಿ ನೋಡಿದರೆ ಮೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗಾಯ್ತದೆ. ಇವಳೊಮ್ಮೆ ನಕ್ಕರೆ ಫ್ರೀ ಸೈಟ್ ಸಿಕ್ಕರೆ ಇವಾಗ ನಾವು ತುಂಬ ಚಳಿ ಆಗ್ತಿದೆ, ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ಕೈ ಉರಿತಿದೆ. ಬಾಯ್ ಗೈಸ್, ಫೈನಲಿ ವಿ ಕೇಮ್. ಚಿಕನ್ ಆಫ್ಟರ್ 15 days. 3:15 4 ಕಡೆ ಇರ್ಬೋದು ಮಗ, ಅಷ್ಟೇ. ಅವಳು ಎಷ್ಟೆಲ್ಲ ಮಾತಾಡ್ತಾಳೆ. ನೋಡಿ ಗಾಯ್ಸ್, ಇರೋದು ಹಿಂಗೆ ಅಲ್ಲಿಂದ ಎತ್ಕೊಡ್ತಾರೆ. ಇದೆ ರಾಸ್ಟಿಕ್. ಇಲ್ಲಿ ಆ್ಯಕ್ಚುಲಿ ಇದು ಪ್ರೆಸ್ ಮಾಡಿದ್ರೆ ಬರ್ತಾರೆ, ಬಟ್ ನಾನು ಮಾಡಲ್ಲ. ಇಲ್ಲಿ ಫುಲ್ ಲಿಸ್ಟ್ ಇದೆ ಏನೇನಂತ, ಮೆನು. ಸೊ ಇದೆಲ್ಲ ಇದು ನೀವು ಆಂಟಿ ಕೊಡೋದು. ಐಸ್ ಕ್ರೀಮ್ ಕೊಡ್ತಾರೆ. ನಮ್ಮ ಅಲ್ಲಿ 15 days ಆದಮೇಲೆ ನನ್ನ ಫೇವ್ರೆಟ್ ಬರ್ಗರ್ ವಿಟೋಕ್. ಹ್ಯಾಪಿ ವುಮೆನ್ಸ್ ಡೇ ಸಿಗುತ್ತೆ. ಸೊ ನೋಡೋಣ ಏನಾಗುತ್ತೋ. ಸೊ ನನ್ನ ಚಾನಲಲ್ಲಿ ತುಂಬ ದಿನದಿಂದ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಅಂದ್ಕೊತಿದ್ದೆ. ಅವ್ರು ಯಾರೂ ಅಲ್ಲ, ನನ್ ಅದರ್ ದ್ಯಾನ್ ನಂದಿತಾ. ಸೊ ನೋಡುತ್ತಿರೆ ನಿನ್ನ ನಗುನ, ತುಸು ಜಂಭ ನಿನಗೆ ಇದ್ದರು, ನನಗಿಷ್ಟ ನೀನು ಆದರೂ, ನಿನ ಹಾಗೆ ಯಾರು ನನ್ನನ್ನು ಸೆಳೆದಿಲ್ಲ ಇನ್ನು ಜಗವೇ. ಸಕ್ಕರೆ ಪೊಂಗಲ್, I was also Bakra single. Simply met her sometimes back. I cracked a single meaning joke. ಕಣ್ಣಂತೆ ಕಾಡಿವೆ ಜೋಡಿ ಕಣ್ಗಳು, ಓ ಗುರಿಯ ಇಟ್ಟು ನಂಗೆನೆ ನೆಟ್ಟಗೆ ಗುಂಡು ಹೊಡೆದಳು, ನಗುವಿನ ಅಲೆ ಹರಡಿ. ಜಗದ ಕಣ್ಣು ಹೆಣ್ಣು, ಪ್ರೀತಿಯ ಸೆಲೆ ಹೆಣ್ಣು, ತಾಳ್ಮೆಯ ಗಣಿ ಹೆಣ್ಣು, ಸಾಧನೆಯ ಶಿಖರ. happiest women's day for every woman out there, and I wish this contribution in every field be just dominating, like like I have learned that people will forget what you said. People will forget what you did, but people will never forget how you made them feel. and I wish every woman deserves all the respect and all the blessings, and happy Women's Day. And this is for every woman out there. You And don't have to be great to start, but you have to start here to be great. And yes, we have to go, guys. Hi guys, I think I have to end the vlog for now. Consider subscribing channel if you like my content, and just say me in the comments how did you feel. Bye.